ಒಂದು ದಿವಸ ಏನಾಗ್ಯದ ತಗೊಂಡ ಕೇಳಿದ್ರೆ ಮೇದಾರದ ಕೇತಯ್ಯ ಹತ್ತುಕೊಂಡನಂತ ಶರಣ ಏನ್ರಿ ಅವನ ಕಾಯಕ ಏನು ಹೊತ್ತುಕೊಂಡದೆ ಕೇಳಿದ್ರೆ ಬುಟ್ಟಿ ಮರಗಳನ್ನು ತಯಾರು ಮಾಡೋದು. ಏನು ಕಾಯಕ ರೀ? ಕಲ್ಯಾಣ ಪಟ್ಟಣದ ಒಳಗ ಒಬ್ಬ ಶರಣ ಮೇದಾರದ ಕೇತಯ್ಯ ಹತ್ತುಕೊಂಡನಂತ ಶರಣ. ಕಲ್ಪನೆ ಇರಲಿ ಮಗ, ಮೇದಾರದ ಕೇತಯ್ಯ. ಮೇದಾರ ಕೇತಯ್ಯನ ಕಾಯಕ ಏನು? ಪ್ರತಿನಿತ್ಯ ಅನ್ಕೊಂಡ ಬೆಳಗಿನ ಜಾವ 6 ಗಂಟೆಗಿಂದ ಕಾಡಿಗೆ ಹೋಗಬೇಕು, ಸಣ್ಣ ಸಣ್ಣ ಬಿದಿರುಗಳನ್ನು ತರಬೇಕು, ಅದನ್ನು ತಂದು ಚೆನ್ನಾಗಿ ಸುಲಿಬೇಕು, ಸುಲಿದು ಅದರೊಳಗಿಂದ ಬುಟ್ಟಿ ಮರಗಳನ್ನು ತಯಾರು ಮಾಡಬೇಕು. ತಯಾರು ಮಾಡ್ಕೊಂಡು ಅದನ್ನು ತಲೆ ಮೇಗಿಂದ ಇಟ್ಕೊಂಡು ಸಂತಿ ಒಳಗಿಂದ ಇಟ್ಟು ಮಾರಿ ಬಂದಿರ್ತಕ್ಕಂಥ ದುಡ್ಡಿನೊಳಗೆ ನಿತ್ಯನೂ ಕೂಡ ಜಂಗಮರ ದಾಸೋಗ ನಡೆಸ್ತಿದ್ರು. ಏನ್ರಿ? ನಿತ್ಯನೂ ಜಂಗಮರ ದಾಸೋಗ ನಡೆಸ್ತಿದ್ರು. ಒಂದು ದಿವಸ ಏನಾಗದ ತಗೊಂಡದ ಕೇಳಿದ್ರೆ ನಾವೆಲ್ಲರೂ ಕೂಡ ಕಲ್ಪನೆ ಇರಲಿ, ನಾವು ಜೀವಂತ ಇರುವವರೆಗೂ ಕೂಡ ನಾವು ಹಿಂಗೆ ಇರ್ತೀವಿ ತಗೊಂಡು ಹೇಳ್ಕೊಳಕ್ಕೆ ಅಂದ ಯಾರಿಂದಲೂ ಕೂಡ ಆಗಂಗಿಲ್ಲ. ಯಾರನ್ನು ಕೂಡ ಇದು ಕರ್ಮ ಬಿಟ್ಟಿಲ್ಲ. ಏನ್ರಿ? ಶರಣರನ್ನು ಬಿಟ್ಟಿಲ್ಲ, ಸಂತರನ್ನು ಬಿಟ್ಟಿಲ್ಲ, ನಮ್ಮನ್ನು ಬಿಟ್ಟಿಲ್ಲ, ನಿಮ್ಮನ್ನು ಬಿಟ್ಟಿಲ್ಲ. ಯಾರನ್ನು ಕೂಡ ಇದು ಕರ್ಮ ಅಂತಕ್ಕಂಥ ಹಿಂದಿನ ಜನ್ಮದ ಕರ್ಮ ಏನಿರ್ತದಲ್ಲ ಆ ಕರ್ಮ ಅಂತಕ್ಕಂಥ ಯಾರನ್ನು ಕೂಡ ಬಿಟ್ಟಿಲ್ಲ. ಪಾಪ ಮೇದಾರದ ಕೇತಯ್ಯನವರು ನಿತ್ಯನೂ ಕೂಡ ಕಾಯಕ ಮಾಡಕತ್ತಾರೆ. ಸಣ್ಣ ಸಣ್ಣ ಬಿದಿರುಗಳನ್ನು ಕಡ್ಕೊಂಡು ತರೋದು, ಅದನ್ನು ಸುಲಿದು ಬುಟ್ಟಿ ಮರಗಳನ್ನು ತಯಾರು ಮಾಡಿ ಸಂತಿ ಒಳಗಿಂದ ಇಟ್ಟನ್ನು ಮಾರ್ತಿದ್ರು ಮೇದಾರ ಕೇತಯ್ಯನವರು. ಒಂದು ದಿವಸ ಏನಾಗ್ಯದ ತಗೊಂಡ ಕೇಳಿದ್ರೆ ಬೆಳಗಿನ ಜಾವದಿಂದ 6 ಗಂಟೆ ಸಮಯಕ್ಕೆ ಪ್ರತಿನಿತ್ಯ ಹೋಗುವಂಗಿಂದ ಹೋಗ್ಯಾರ. ಏನ್ರಿ? ಅವ್ರಿಗೆ ಎಂಥ ಬಿದಿರು ಬೇಕಾಗಿತ್ತು? ಬೆಳೆದು ನಿಂತಿರ್ತಕ್ಕಂಥ ದಪ್ಪ ಬಿದಿರಾದ್ರೆ ಮುರಿತದ, ಅದು ಮಣಿಸ್ಬೇಕಲ್ರಿ. ಬುಟ್ಟಿ ಮಾಡಕ್ಕೆ, ಮರಗಳು ಮಾಡಕ್ಕೆ ಮಣಿಸ್ಬೇಕಲ್ಲ. ಪಾಪ ಇವ್ರು ಏನು ಮಾಡ್ಯಾರ? ಮ್ಯಾಲಿನಿಂದ ಚೆಂಡೆ ಎಳಿವೇನಿರ್ತಾವಲ್ಲ ಇವರು ಬಿದಿರಿನ ಮರ ಹತ್ಯಾರ. ಪ್ರತಿನಿತ್ಯನೂ ಹಿಂಗೆ ಮಾಡ್ತಿದ್ರು, ಅವತ್ತೂ ಕೂಡ ಹಂಗೆ ಮಾಡ್ಯಾರ. ಯಾವಾಗಿಂದ ಟೊಂಕಿನೊಳಗಿಂದ ಅದು ಕತ್ತಿ ಇಟ್ಕೊಂಡಾರ, ಮ್ಯಾಲೆ ಟಾವೆಲ್ ಕಟ್ಕೊಂಡಾರ, ಬಿದಿರಿನ ಮರ ಅಂತಕ್ಕಂದು ಹತ್ತಿ ಹೋಗಿ ಆ ಬಿದಿರಿನ ಮರದಿಂದ ತುದಿ ಅಂತಕ್ಕಂದು ಇನ್ನೇನು ಕೊಯ್ಬೇಕತ್ತು ಹಿಂಗೆ ಕೈಯಾಗ ಏನ್ರಿ ಹಿಂಗೆ ಟೊಂಕಿನಿಂದ ಕತ್ತಿಯನ್ನು ತೆಗಿಬೇಕತ್ತ ಅನ್ನೋದಕ್ಕೆ ಇದು ಎಡಗೈ ಜಾರಿ ಬಿಟ್ಟ. ಎಡಗೈಯ ಜಾರಿ ಬಿಟ್ಟ. ಯಾವಾಗಿಂದ ಎಡಗೈ ಅಂತಕ್ಕಂಥ ಜಾರಿ ಬಿಡ್ತೋ ಮೇದಾರ ಕೇತಯ್ಯನವರು ಬಿದಿರಿನ ಮರದಿಂದ ಕೆಳಗೆ ಬೀಳಕತ್ತಾರೆ. ತಿರುಗಿತಾ ಬೀಳ್ತದ. ಹಾಗಾದ್ರೆ ಎಲ್ಲಿ ಬಿದ್ದಾರ ತಗೊಂಡದೆ ಕೇಳಿದ್ರೆ ಯಾರೋ ಒಬ್ಬರಿಂದ ಬಿದಿರು ಕೊಯ್ಕೊಂಡು ಹೋಗ್ಯಾರಲ್ಲ, ಆ ಬಿದಿರಿನ ಕೊಯ್ಲಿ ಉಳಿದಿತ್ತು. ನೇರವಾಗಿ ಅಂದ್ರೆ ಬಂದು ಕೇತಯ್ಯನವರು ಹಿಂಗೆ ಆ ಬಿದಿರಿನ ಕೊಯ್ಲಿ ಮೇಲೆ ಬಿದ್ದುಬಿಟ್ರು. ಯಾವಾಗಿಂದ ಬಿದಿರಿನ ಕೊಯ್ಲಿ ಮೇಲೆ ಬಿದ್ದರು, ನೇರವಾಗಿಂದ ಬಿದಿರ ಅದು ಏನು ಮಾಡಿದ ತಗೊಂಡು ಕೇಳಿದ್ರ ಹೊಟ್ಟೆ ಒಳಗೆ ಅಂದ ನಟ್ಟಂದು ಬೆನ್ನಾಗಿ ಬಂದುಬಿಡುತ್ತು. ಏನ್ರಿ? ನೋಡ ಅಟ್ಟು ಮ್ಯಾಲಿಂದ ಅಂದ ಬಿದಿರಿನ ಕೊಯ್ಲಿ ಮ್ಯಾಗ ಬಿದ್ರ ಹೆಂಗಾಗ್ಲಿಕ್ಕಿಲ್ಲ. ಈಗ ಜೋಳ ಕೊಯ್ದಾಗಂದ ಜೋಳದ ಕೊಯ್ಲಿ ಉಳಿತಾವ, ತೊಗರಿ ಕೊಯ್ದಾಗಂದ ತೊಗರಿ ಕೊಯ್ಲಿ ಉಳಿತಾವಲ್ಲ, ಹಂಗೆ ಯಾರೋ ಒಂದು ಬಿದಿರು ಕೊಯ್ಕೊಂಡು ಹೋಗ್ಯಾರ, ಅದ್ರ ಕೊಯ್ಲಿ ಉಳಿದದ. ನೇರವಾಗಿಂದ ಅದ್ರ ಮೇಲೆ ಬಂದು ಬಿದ್ದುಬಿಟ್ರು. ಯಾವಾಗಿಂದ ಬಂದು ಕೊಯ್ಲಿ ಮೇಲೆ ಬಿದ್ದರೆ ಹಿಂಗೆ ಬಿದಿರಿಂದ ಹೊಟ್ಟೆಗೆ ನಟ್ಟು ಬೆನ್ನಾಗಿ ಬಂದುಬಿಡ್ತು. ಯಾವಾಗಿಂದ ಕೇತಯ್ಯನವರು ಬಿದ್ದಿದ ಹಿಂಗೆ ಬಿದ್ದು ಕೂಡಲೇ ನಾವು ಹೊಟ್ಟೆಗೇನು ಕೊಯ್ಲಿ ನಡ್ತಲ್ಲ, ಕೇತಯ್ಯನವರಿಂದ ಕಣ್ಣೀರು ಹಾಕ್ಲಿಕ್ಕತ್ತು. ಯಾವಾಗಿಂದ ಕೇತಯ್ಯನವರಿಂದ ದುಃಖ ಮಾಡಕತ್ತಾರೆ. ಹಾಗಾದ್ರೆ ಕೇತಯ್ಯನವ್ರು ಎದುರು ಸಲುವಾಗಿ ಕಣ್ಣೀರು ಹಾಕ್ಲಿಕ್ಕತ್ತಾರ ತಗೊಂಡು ಕೇಳಿದ್ರೆ ಅಯ್ಯೋ ನನ್ನ ಹೊಟ್ಟೆಗಂದ ಕೊಯ್ಲು ನಡ್ತು, ಇನ್ನು ನಾ ಸಾಯ್ತೀನಿ ತಗೊಂಡೊಂದು ಕೇತಯ್ಯನವರು ಕಣ್ಣೀರು ಹಾಕಲಿಲ್ಲ. ಕೇತಯ್ಯನವರು ನೋಡ್ರಿ, ಶರಣರ ಜೀವನಕ್ಕೆ ನಮ್ಮ ಜೀವನಕ್ಕೆ ವ್ಯತ್ಯಾಸ ಇಟ್ಟது. ಯಾವ ಮೇದಾರದ ಕೇತಯ್ಯ ಅಯ್ಯೋ ನಾ ಸಾಯ್ತೀನಲ್ಲ, ನನ್ನ ಹೊಟ್ಟೆಗಂದ ಕೊಯ್ಲಿ ನೆಟ್ಟದ, ನಾ ಸಾಯ್ತೀನಿ ತಗೊಂಡು ಕಣ್ಣೀರು ಹಾಕ್ಲಿಕ್ಕತ್ತಿಲ್ಲ. ಒಂದು ವೇಳೆ ಪ್ರಾಣ ಇಲ್ಲೇ ಹೋಗಿಬಿಡ್ತು ಹತ್ತಿಕೊಂಡಂದ್ರ ಇವತ್ತು ಕಾಯಕ ನಿಂದಿರ್ತದೆ, ಇವತ್ತು ಜಂಗಮರ ದಾಸೋಗ ನಿಲ್ತದಲ್ಲ, ಅದಕ್ಕೆ ಯಾವ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಶರಣರು ಮರಣಕ್ಕೆ ಅನ್ಸ್ತಕ್ಕಂಥವ್ರಲ್ಲ. ಮರಣಕ್ಕೆ ಅಂಜಿದ್ರೆ ಅವ್ರು ಶರಣರೇ ಆಗಕ್ಕಾಗಂಗಿಲ್ಲ. ನಾ ಹೇಳಿದ್ನಲ್ಲ ಮೊನ್ನೆ, ನಾಳೆ ಬಪ್ಪದ ನಂದು ಹಿಂದೆ ಬರಲಿ, ಇಂದು ಬಪ್ಪದ ನನ್ನ ಈಗಲೇ ಬರಲಿ, ಇದಕ್ಕೆ ಆರಂಜುವರು, ಇದಕ್ಕೆ ಆರಳಕೋರು ಶರಣರಂತ. ಸಾವಿಗೆ ಶರಣರಂದ ಅಂಜಂಗಿಲ್ಲ, ಅಂಜವರೇ ನಮ್ಮಂಥವ್ರು. ಆದರೆ ಶರಣರಂದ ಸಾವಿನನ್ನು ಬಾತುಕೊಂಡ ಕರೀತಾರೆ. ಆದರೆ ಕೇತಯ್ಯನವರ ಕಣ್ಣೀರು ಯಾಕೆ ಹಾಕ್ಲಿಕ್ಕತ್ತಾರ? ಏನ್ರಿ? ತ್ರಾಸಾಗಿ ಹೊಟ್ಟೆಗೆ ನಡ್ತಲ್ಲ, ಅಯ್ಯೋ ನಾ ಸಾಯ್ತೇನಲ್ಲ, ನನಗೆ ಸಾವು ಬತ್ತಲ್ಲ ತಗೊಂಡು ಸಾವಿಗಾಗಿ ಅಂತ ಕಣ್ಣೀರು ಹಾಕಲಿಲ್ಲ. ನಾನು ಒಂದು ವೇಳೆಯಿಂದ ಪ್ರಾಣ ಇಲ್ಲೇ ಹೋಗಿಬಿಟ್ರೆ ಇವತ್ತಿನ ಜಂಗಮ ದಾಸೋಗಿ ನಿಲ್ತದಲ್ಲ, ಜಂಗಮರಿಗೆನ್ನ ಪ್ರಸಾದ ಮಾಡಿಸೋದಾಗಂಗಿಲ್ಲಲ್ಲ, ನನ್ನ ದಿನನಿತ್ಯದ ಕಾಯಕ ನಿಂದಿರ್ತದಲ್ಲ ಹತ್ತಿಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತಾರೆ, ದುಃಖ ಮಾಡಕತ್ತಾರೆ. ಹೊಟ್ಟೆಗೆ ನಟ್ಟಿರ್ತಕ್ಕಂಥ ಬಿದಿರು ಹೊಟ್ಟೆ ಒಳಗೆ ಇಟ್ಟುಕೊಂಡು ಭಗವಂತನಲ್ಲಿಂದ ಬೇಡ್ತಾರೆ. ಹೇ ಪರಮಾತ್ಮ, ನನಗೆ ಮರಣ ಬಂದ್ರೆ ನನಗೇನು ಸಿಟ್ಟಿಲ್ಲ, ಆದರೆ ನನಗೆ ಎಲ್ಲಿ ತನ್ನ ಈ ಶರೀರದ ಒಳಗಿಂದ ಜೀವ ಇಡುವ ತಗೊಂಡು ಕೇಳಿದ್ರೆ ಇವತ್ತಿನ ಕಾಯಕ ಇವತ್ತು ಜಂಗಮರ ತೃಪ್ತಿ ಆಗುವವರೆಗೂ ಕೂಡ ನನ್ನ ಶರೀರದ ಒಳಗಿಂದ ಪ್ರಾಣ ಉಳಿಸುವಂತ. ನಾನು ಜಂಗಮರ ದಾಸೋಗ ಮಾಡಬೇಕು, ನಾನು ಕಾಯಕ ಮಾಡಬೇಕು,
ಇವತ್ತಿನ ಜಂಗಮರ ಪ್ರಸಾದ ಎಲ್ಲಿವರೆಗೂ ಕೂಡ ಆಗಂಗಿಲ್ವೋ ಅಲ್ಲೇ ಪರಂತರವನ್ನು ಶರೀರದೊಳಗೆ ಜೀವ ಇಡುವತ್ತುಕೊಂಡು ಕೇತಯ್ಯನವರು ಭಗವಂತನಲ್ಲಿ ಬೇಡುತ್ತಾರೆ. ಕೇತಯ್ಯನವರು ಎಂಥ ವಿಚಾರ ಮಾಡ್ತಾರ, ಒಂದು ಕಡೆಗಿಂದ ಭಗವಂತನಲ್ಲಿ ಬೇಡ್ಕೋತಾರೆ, ಇನ್ನೊಂದು ಕಡೆಗಿಂದ ಅಯ್ಯೋ ನಟ್ಟಿರುವಂಥ ಬಿದಿರನ್ನ ಹೊಟ್ಟೆಗಿಂದ ಕಿತ್ಕೊಂಡು ಬಿಟ್ಟನೆ ಅಂತಂದ್ರೆ ನನ್ನ ಪ್ರಾಣ ಹೋಗಿಬಿಡ್ತದೆ. ಆದ್ರೆ ಆ ನಟ್ಟಿ ತಗೊಂಡ ಬಿದಿರು ಕಿತ್ಕೋಬಾರ್ದು. ಹಾಗಾದ್ರೆ ನಾನು ಏನು ಮಾಡಲಿ ಏನ್ರಿ, ನಾನು ಏನು ಮಾಡಲಿ ಎತ್ತುಕೊಂಡು ಸಾವಕಾಶದಿಂದ ಹೊಟ್ಟೆ ಕೆಳಗೆ ಕೈ ಹಾಕಿ ಜರ ಮಣ್ಣು ಕೆದರಿ ಆ ಬಿದಿರಿನೊಳಗಿಂದ ಕೈ ಹಾಕೋದು, ಬಟ್ಟುಗಳು ಸೇರಿಸೋದು. ನೇರವಾಗಿ ಏನು ಮಾಡ್ತಾರೆ ತಗೊಂಡು ಕೇಳಿದ್ರೆ ಆ ಬಿದಿರು ಬೇರೆ ಸಮೇತವಾಗಿ ಕಿತ್ಕೊಂಡು ಬಿಟ್ರು. ನಟ್ಟಿ ತಗೊಂಡ ಬಿದಿರು ಹೊಟ್ಟೆ ಒಳಗೆ ಉಳಿತು. ಯಾವಾಗಿಂದ ಬೇರೆ ಸಮೇತವಾಗಿ ಕಿತ್ಕೊಂಡ್ರು. ಅದ್ರ ಮೇಲಿಂದ ಒಂದು ಟಾವೆಲ್ ಕಟ್ಟಿದ್ರು, ರಕ್ತ ಧಾರಾಕಾರವಾಗಿ ಸೋರ್ತಿತ್ತು. ಅಂತ ನಟ್ಟಿ ತಗೊಂಡ ಬಿದಿರು ಹೊಟ್ಟೆಗೆ ಇಟ್ಕೊಂಡು ಮತ್ತು ಬಿದಿರಿನ ಮರ ಹತ್ತಾರೆ, ಮತ್ತು ಬಿದಿರುಗಳನ್ನು ಕಡಿತಾರೆ. ಕಡಿದು ಅದನ್ನು ತಲೆ ಮೇಗಿಂದ ಹೊತ್ಕೊಂಡು ಓಡೋಡಿ ಮನೆಗೆ ಬರ್ತಾರೆ. ಯಾವಾಗಿಂದ ಓಡೋಡಿ ಮನೆಗೆ ಬಂದರು. ಬರೋದ್ರೊಳಗಾಗಿ ಹೆಂಡತಿ ಆಗಿರ್ತಕ್ಕಂಥ ಮಾದೇವಮ್ಮ ನೋಡ್ತಾಳೆ, ಮೈಯೆಲ್ಲ ರಕ್ತ ಆಗಿದೆ. ಹೆಂಗಾಗ್ಲಿಕ್ಕಿಲ್ರಿ, ಒಬ್ಬ ಗಂಡನಿಗೆ ಮೈ ತುಂಬ ರಕ್ತ ಆಗ್ಯದ ತಿಳ್ಕೊಂಡ್ರ ಯಾವ ಹೆಂಡತಿ ತಾನೆ ಅಂದ ತಾಳ್ಲಿಕ್ಕೆಂದ ಸಾಧ್ಯ. ಓಡಿ ಬಂದ ಗಂಡನ ಕೊರಳಿಗೆ ಹಾಕೊಂಡು ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ನಿಮಗೇನಾಗಿದೆ, ಏನಿದು ರಕ್ತ, ಯಾಕೆ ಏನಾಗಿದೆ, ಏನಾಗಿದೆ ಅಂತಕೊಂಡು ಪಾಪ ಹೆಣ್ಣು ಮಗಳಂದ ಕೇಳುವಾಗ ಕೇತಯ್ಯನವ್ರು ಅಂತಾರೆ, ಮಾದೇವಿ ಈಗ ನಿನ್ನ ಜೋಡಿ ಮಾತಾಡೋಕ್ಕೆ ಟೈಮ್ ಇಲ್ಲ. ಯಾಕಂದ್ರೆ ಈ ಶರೀರದೊಳಗಿಂದ ಪ್ರಾಣ ಎಲಿತಾನೆ ಇರ್ತದೆ ಗೊತ್ತಿಲ್ಲ. ಅದಕ್ಕೆ ಬೇಗ ಬೇಗ ನಾವು ಕಾಯಕ ಮಾಡೋನು ಬಾ ತಿಳ್ಕೊಂಡೊಂದು ಗಂಡ ಹೆಂಡತಿ ಈರುವರೆಗೂ ಕೂತ್ಕೊಂಡ ಬಿದಿರು ಅಂತಕ್ಕಂಥ ಸುಲಿತಾರೆ. ಯಾವಾಗಿಂದ ಬುಟ್ಟಿ ಮರಗಳನ್ನು ತಯಾರು ಮಾಡ್ತಾರೆ. ನಟ್ಟಿರುವಂಥ ಬಿದಿರು ಹೊಟ್ಟೆಗೆ ಇಟ್ಕೊಂಡು ತಲೆ ಮೇಗಿಂದ ಬುಟ್ಟಿ ಮರಗಳನ್ನು ಇಟ್ಕೊಂಡು ಮಾರಕ್ಕೆ ಹೋಗ್ತಾರ. ಎಲ್ಲ ಶರಣರಂತಾರೆ, ಏನ್ರಿಪ್ಪ ಕೇತಯ್ಯನವರೇ ಏನಿದು, ಇಟ್ಟು ಕಷ್ಟದೊಳಗೂ ಕೂಡ ನೀವು ಸಂತಿಗೆ ಬಂದಿರಲ್ಲಪ್ಪ, ಕಾಯಕ ಮಾಡಕ್ಕೆ ಬಂದಿರಲ್ಲ. ಹೌದಪ್ಪ, ಮತ್ತು ಜಂಗಮರ ದಾಸೋಗ ಆಗ್ಬೇಕಲ್ಲ, ಅದಕ್ಕೆ ನಾನು ಕಾಯಕ ಮಾಡಕ್ಕೆ ಬಂದೀನಿ. ಯಾವಾಗಿಂದ ಶರಣರು ನೋಡಿ ಇವ್ರ ತ್ರಾಸನ್ನು ನೋಡಿ ಅವ್ರ ಮನೆ ಬುಟ್ಟಿ ಮರಗಳು ಇದ್ರೂ ಯಪ್ಪ ನಮಗೊಂದು ಬುಟ್ಟಿ ಕೊಡ್ರಿ, ನಮಗೊಂದು ಮರ ಕೊಡ್ರಿ ತಗೊಂಡು ಬರಬರ್ತೆ ಅಂದಮ್ಮ ಕೇತಯ್ಯನವರು. ಏನು ಮಾಡ್ತಾರೆ ತಗೊಂಡು ಕೇಳಿದ್ರೆ ಅವ್ರು ಏನು ಶರಣರು ಬುಟ್ಟಿ ಮರ ತೊಗೊಂಡು ದವಸ ಧಾನ್ಯ ಕೊಟ್ಟಿದ್ರಲ್ಲ ಅದನ್ನೇ ತೊಗೊಂಡು ಬಂದು ದಾರ್ಯಾಗಂದ ಬರಬರ್ತಾ ಏನು ಮಾಡ್ತಾರೆ ತಗೊಂಡು ಕೇಳಿದ್ರೆ ಏನ್ರಿ ಅಕ್ಕಿ ಬ್ಯಾಳಿ ಬೆಲ್ಲ ಎಣ್ಣೆ ಅವತ್ತಿಂದ ಅವತ್ತೇ ಖರ್ಚಾಗಬೇಕಲ್ರಿ. ಇದು ಶರಣರ ನಿಯಮ. ಇದು ಏನ್ರಿ, ನನಗೆ ನಾಳೆ ಬೇಕು ನಾಡ್ದು ಬೇಕು ಹತ್ಕೊಂಡು ಜಿಪುಣತನ ಮಾಡಿ ಏನ್ರಿ, ಹೆಂಡ್ರಿಗೆ ಅಂದ ಚಂದ ಬಟ್ಟೆ ಕೊಡ್ಲಾರ್ದಂಗೆ, ಮಕ್ಕಳಿಗೆ ಚಂದ ಬಟ್ಟೆ ಹೊಲಿಸ್ಲಾರ್ದಂಗೆ, ಹೆಂಡ್ರ ಮಕ್ಕಳಿಗೆ ಚೆನ್ನಾಗಿ ಅಂದ ಹೊಟ್ಟೆಗೆ ಹಾಕ್ಲಾರ್ದಂಗೆ ನಮಗಿನ್ನ ನಾಳೆಗೆ ಬೇಕು ನಾಡ್ದು ಬೇಕಂತ ನಾವು ಚಿಂತೆ ಮಾಡೋರು. ನಾವು ನಮ್ಮೂರಾಗ ಒಬ್ಬ ಸಾವುಕಾರ ಭಾಳ ದೊಡ್ಡ ಶ್ರೀಮಂತ, ಅವನು ಕೈಯಾಗಿನ ಮುನಿಮಿಗೆ ಹೇಳದ್ನತ್ತ, ನನ್ನ ಬಳಿ ಎಷ್ಟು ಸಂಪತ್ತದ ನೋಡತ್ತನ್ನತ್, ನನ್ನ ಬಳಿ ಎಟ್ಟರ ಸಂಪತ್ತದ ಲೆಕ್ಕ ಕೇಳು. ಯಾವಾಗಿಂದ ಎಷ್ಟು ಸಂಪತ್ತದ ಲೆಕ್ಕ ಕೇಳತ್ತಿಕೊಂಡಂದಾಗ ಪಾಪ ಹ್ಯಾಂಗೆ ರೀ ಸಾವುಕಾರ ಇಟ್ಟು ದೊಡ್ಡ ಆಸ್ತಿ ಅದ, ನಾ ಒಂದೇ ದಿವಸದಾಗ ಹೆಂಗೆ ಹೇಳಕ್ಕಾಕದ, 8 ದಿವಸ ಟೈಮ್ ಕೊಡ್ರಿ ಹೇಳ್ತೀನಿ ಅಂದು. ಆಯ್ತಪ್ಪ 8 ದಿವಸ ಟೈಮ್ ತೊಗೊಂಡು ಹೇಳು. ಯಾವಾಗಿಂದ 8 ದಿವಸ ಟೈಮ್ ತೊಗೊಂಡು ಬಂದ, ಸಾವುಕಾರ ನಿಮ್ಮ ಮನ್ಯಾಗಂದ ಸಂಪತ್ತು ಎಟ್ಟದತ್ತಂದ್ರೆ 7 ತಲೆಮಾರಿನವರೆಗೆ ಕೂತ್ಕೊಂಡ್ರು ನಿಮ್ಮ ಮನೆ ಸಂಪತ್ತು ಮುಗಿಯಂಗಿಲ್ಲ. 7 ತಲೆಮಾರು ಯಾವ ಸಾವುಕಾರ ಒಂದು ಸೌನ್ ತಳ್ಳಕತ್ತ ಏನ್ರಿ ಹಳ್ಳಕತ್ತ ಅವ ಅಂದ ಮುನಿಮಂದ, ಯಾಕೆ ರೀ ಸಾವುಕಾರ 7 ತಲೆಮಾರಿನವರೆಗೆ ಕೂತ್ಕೊಂಡು ಉಂಡ್ರು ಮುಗಿಯಂಗಿಲ್ಲ ಸಂಪತ್ತ, ನೀವ್ಯಾಕೆ ಕಳ್ಳಕತ್ತೀರಿ ತಿಳ್ಕೊಂಡು ಅಂದಾಗ ಅವಾಗ ಅವ ಅನ್ನಂತ ಸಾವುಕಾರ ಇದು 7ನೇ ತೆಲಿಗೆ ಹಾಕದು 8ನೇ ತೆಲಿಗೆ ಏನು ಮಾಡಲಿ ಅನ್ನತ್ತ. ಇವು ಏನ್ರಿ ನಮ್ಮ ಜನ ನಾವು ಏನು ಮಾಡ್ತೀವಿ, 8 ತಲೆಮಾರ ಮುಂದಿನ 106 ತಲೆಮಾರವರೆಗಿನ ಕೂಡ ನಾವು ಲೆಕ್ಕ ಹಾಕ್ತೀವಿ. ಆದರೆ ಶರಣರದ ಹಂಗಲ್ಲ, ಅವತ್ತು ಕಾಯಕ ಮಾಡಬೇಕು, ಬರಬರ್ತಿಂದ ಅಕ್ಕಿ ಬ್ಯಾಳಿ ಬೆಲ್ಲ ತರಬೇಕು, ತಂದೆಂದ ಅದರೊಳಗಿಂದ ಜಂಗಮರಿಗಿಂದ ಉಣಿಸ್ಬೇಕಲ್ಲ. ಪಾಪ ನೋಡ್ರಿ ಕೇತಯ್ಯ ನಟ್ರಿ ತೆಗೆದ ಬಿದಿರು ಹೊಟ್ಟೆ ಒಳಗೆ ಇಟ್ಟುಕೊಂಡು ಅವೆಲ್ಲ ಬುಟ್ಟಿ ಮರಗಳನ್ನು ಮಾರಿ ಬರಬರ್ತಿಂದ ಅಕ್ಕಿ ಬ್ಯಾಳಿ ಬೆಲ್ಲ ಎಲ್ಲವನ್ನು ಕೂಡ ತೊಗೊಂಡು ಬಂದ. ಯಾವಾಗಿಂದ ತೊಗೊಂಡು ಬಂದ ಮಾದೇವಿಗಂತಾನೆ, ಮಾದೇವಿ ನೀ ಬೇಗ ಬೇಗಂದ ಅಡುಗೆ ಮಾಡು, ನಾ ಹೋಗಿ ಅಂದ ಜಂಗಮರನಿಂದ ಕರ್ಕೊಂಡು ಬರ್ತೀನಿ ಎತ್ತಿಕೊಂಡು ಹೋದ. ಯಾವಾಗಿಂದ ಜಂಗಮರಿಗಂತಾನೆ, ಯಪ್ಪ ನಡ್ರಿಪ್ಪ ಪ್ರಸಾದಕ್ಕೆ. ಅವಾಗ ಜಂಗಮರಂತಾರೆ, ಕೇತಯ್ಯನವ್ರೆ ನಿಮಗೆ ಇಟ್ಟಂದ ತ್ರಾಸ ಆದ್ರಿಪ್ಪ, ನಿಮ್ಮ ಮನೆಗೆಂದ ಹೆಂಗೆ ಪ್ರಸಾದ ಮಾಡಿಸ್ತೀರಿ, ಬೇಡ ಮೊದಲು ನೀವು ವೈದ್ಯರ ಹತ್ರ ಹೋಗ್ರಿ, ಡಾಕ್ಟರ್ ಹತ್ರ ಹೋಗ್ರಿ ಎತ್ತಿಕೊಂಡು ಜಂಗಮರಂತಾರ. ಇಲ್ರಿಪ್ಪ, ಈ ಶರೀರದೊಳಗಿಂದ ಪ್ರಾಣ ಇರೋದೇ ನಿಮ್ಮ ಪ್ರಸಾದ ಮುಗಿಯುತ್ತಾನ. ಒಳ್ಳೆ ಅನ್ಬೇಡ್ರಿಪ್ಪ, ನನಗೆ ಏನಾಗಿಲ್ಲ ಬರ್ರಿ ನೀವು ಎತ್ತಿಕೊಂಡು ಹೋಗಿ ಅಂದ 5 ಜನ ಜಂಗಮರಿಗೆಂದ ಕರ್ಕೊಂಡು ಬಂದ. ಅವ್ರ ಕಾಲಿಗೆ ನೀರು ಕೊಟ್ಟ, ತಾನು ಒಳಗೆ ಹೋಗಿ ಅಂದ ನಟ್ರಿ ತಗೊಂಡು ಬಿದಿರು ಹೊಟ್ಟೆಗೆ ಇಟ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪಾದ ಪೂಜೆ ಅಂತಕ್ಕಂಥ ಮಾಡಿಕೊಂಡು ಮಾದೇವಮ್ಮ ಮಾಡಿರ್ತಕ್ಕಂಥ ಅಡಿಗೆನೆಲ್ಲ ಜಂಗಮರಿಗೆ ನೀಡಿ ಏನ್ರಿ ಆನಂದ ಜಂಗಮರ ಪ್ರಸಾದ ಮಾಡಿದ ಬಳಿಕ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಕಾಣಿಕೆಯನ್ನು ಕೊಟ್ಟು ಜಂಗಮರನ್ನ ಬಾಗಿಲುವರೆಗಿನ ಕೂಡ ಕಳಿಸಕ್ಕೆ ಹೋದ. ಯಾವಾಗಿಂದ ಜಂಗಮರಿಗಂದ ಕಡೆ ಬಾಗಿಲುವರೆಗಿಂದ ಹೋದ ಬಳಿಕ ನೇರವಾಗಿ ಅಂದ ಯಾವ ಕೇತಯ್ಯನವರು ಒಳಗೆ ಬರ್ತಾರೆ. ಬಂದು ಹಿಂಗೆ ಹಂಗಾತ್ ಮಲ್ಕೊಂಡ್ರು. ಏನ್ರಿ ನಟ್ರಿ ತೆಗೆದು ಬಿದ್ರು ಹೊಟ್ಟೆಗೆ ಇತ್ತು.
ಯಾವಾಗಿಂದ ಅಂಗಾತಿಂದ ಮಲ್ಕೋತಾರೆ. ಮಾದೇವಿ ಇಲ್ಲಿ ಬಾಯಿಲಿ ಎತ್ತಿಕೊಂಡಂದ್ರು. ಏನ್ರಿ ಎತ್ತಿಕೊಂಡಂದು? ಪಾಪ ಹಳ್ಳಿ ಕತ್ಲಕ್ಕೆ ಯಾಕೆ ಹಿಂಗಾಯ್ತು, ಏನಾಯ್ತು ಹುಚ್ಚಿ, ಅವೆಲ್ಲ ಏನು ಮಾಡ್ತಿದ್ದೆ, ಅದೆಲ್ಲ ಏನು ಮಾಡ್ತಿದ್ದೆ? ಬೇಡ, ನೀ ನನಗೊಂದು ಮಾತು ಕೊಡ್ತೀಯೇನು ಒತ್ತಿಕೊಂಡನು, ನೀ ನನಗೊಂದು ಮಾತು ಕೊಡಬೇಕು. ಏನು ಮಾತು ಕೊಡ್ಲಿ ಹೇಳ್ರಿ? ಏನಿಲ್ಲ, ಅಂಥದ್ದೇನೋ ಮಾತಲ್ಲ. ಹೆಂಗೆ ಕೇತೈನ ಶರೀರದೊಳಗಿಂದ ಪ್ರಾಣ ಇರುವರೆಗೂ ಕೂಡ ಜಂಗಮ ದಾಸೋಗಿ ನಿಲ್ಲಿಸಲಿಲ್ಲಲ್ಲ, ಹಂಗೆ ನಿನ್ನ ಶರೀರದೊಳಗಿಂದ ಪ್ರಾಣ ಇರುವರೆಗೂ ಜಂಗಮರ ದಾಸೋಗಿ ನಿಲ್ಲಿಸಂಗಿಲ್ಲ ತಿಳ್ಕೊಂಡಂದು ನನಗೆ ಹಾನಿ ಮಾಡಬೇಕು ಅಂತ. ನೋಡಿ, ಸಾಯು ಟೈಮ್ದೊಳಗೆ ನಮ್ಮ ಮಂದಿ ಇದನ್ನು ಯಾರೇ ಕೇಳ್ತಾರೇನ್ರಿ? ಇಲ್ಲಿ ಕೇತೈನವ್ರು ಏನಂತಾರೆ, ಮಾದೇವಿ ಈ ಶರೀರದೊಳಗಿಂದ ಪ್ರಾಣ ಇರುವ ಪರ್ಯಂತರವಾಗಿ ಯಾವ ರೀತಿಯಾಗಂದ ಜಂಗಮರ ದಾಸೋಗಿ ನಿಲ್ಲಿಸಿಲ್ಲೋ ಹಂಗೆ ನಿನ್ನ ಶರೀರದೊಳಗಿಂದ ಪ್ರಾಣ ಇರುತ್ತಾನ ನೀನು ಜಂಗಮ ದಾಸೋಗಿ ನಿಲ್ಲಿಸಂಗಿಲ್ಲ ತಿಳ್ಕೊಂಡು ನನಗೆ ಆಣಿ ಮಾಡತ್ತಿಕೊಂಡಂದಾಗ ಯಾವಾಗೆಂದ ಮಹಾದೇವ ಮಂತಳ, ಸ್ವಾಮಿ ಆಣಿ ಏನು? ನಿಮ್ಮ ಶರೀರದೊಳಗಿಂದ ಎಲಿತನ ಪ್ರಾಣ ಇರುತ್ತಾನೋ ಕೂಡ ನೀವು ಹೆಂಗೆ ಜಂಗಮರ ದಾಸೋಗಿ ನಿಲ್ಲಿಸಿಲ್ಲೋ ಹಂಗೆ ನನ್ನ ಜೀವನ ಇರುವ ಪರ್ಯಂತರವಾಗಿ ನಾನು ಕೂಡ ಜಂಗಮರ ದಾಸೋಗಿ ನಿಲ್ಲಿಸಂಗಿಲ್ಲ ತಿಳ್ಕೊಂಡಂದು ಯಾವಾಗೆಂದ ಮಹಾದೇವಿ ವಚನ ಕೊಟ್ಲು. ಅವಾಗೆಂದ ಮಹಾದೇವಿ ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು, ಬಾಯಿಲ್ ಇದನ್ನು ನಟ್ರಿ ತಗಂದು ಬಿದಿರು ಕಿತ್ತುವ ಅಂದ. ಯಾವಾಗಿಂದ ನಟ್ರಿ ತಗಂದ ಬಿದಿರು ಕಿತ್ತುವ ತಿಳ್ಕೊಂಡಂದಾಗ ಆಯ್ತು ಎತ್ತಿಕೊಂಡಂದು ಬಂದಾಳ. ಪಾಪದ ಈ ಕಡೆ ನಟ್ಟು ಈಚೆ ಕಡೆ ಬಂದದ, ಅದು ಒಳಗೇನು ಬೆನ್ನಾಗೇನು ಎಲಿಬಿರ್ತಾವಲ್ಲ, ಎಲಿಬಿನ ಸಂಧ್ಯಾ ಹೋಗಿ ಸಿಗಿ ಬಿದ್ದದ ಬಿದಿರು. ಪಾಪ ಒಂದು ಸಾವನಿಂದ ಕಿತ್ತಲಕತ್ತಾಳೆ, ಕಿತ್ತುವಲ್ದು. ಆದರೂ ಕೂಡ ಅದು ಕೇತನವರು ಹೇಳ್ತಾರೆ, ಮಾದೇವಿ ಹಂಗೆ ಕಿತ್ತಂಗಿಲ್ಲದು, ನೀನು ತಾಕತ್ ಹಚ್ಚಿಂದ ಕಿತ್ತತ್ತಿಕೊಂಡಂದು ಯಾವಾಗಿಂದ ಮೇದಾರ ಕೇತೈನವರಂದ ಹೇಳಿದ್ರು, ಯಾವಾಗಿಂದ ಹಿಂಗೆ ಜೋರಾಗಿಂದ ಕಿತ್ತಿಬಿಟ್ಲು, ಶಿವಶಿವಾತ್ತುಕೊಂಡಂದ ಯಾವಾಗಿಂದ ಬಸವಾತ್ತುಕೊಂಡಂದ ಕೂಗಿದಾಗ ಕೇತೈನವರ ಪ್ರಾಣ ಹೋಗಿಬಿಡ್ತು. ಯಾವಾಗಿಂದ ಕೇತೈನವರ ಪ್ರಾಣ ಹೋಯ್ತು. ಆಶ್ಚರ್ಯ ಏನು ಒತ್ತುಕೊಂಡು ಕೇಳಿದ್ರೆ ಇವರು ಬಿದಿರು ಕಿತ್ತುವುದನ್ನ, ಕೇತೈನವರ ಪ್ರಾಣ ಹೋಗುವುದನ್ನ ಇದನ್ನೆಲ್ಲ ಯಾರು ನೋಡಕತ್ತಾರ ಎತ್ತುಕೊಂಡದಕ್ಕೆ ಕೇಳಿದ್ರೆ ಬೆಳಗಿನ ಜಾವದೊಳಗೆ ಲಿಂಗ ಪೂಜಾ ಕೂತ್ಕೊಂಡಿರ್ತಕ್ಕಂಥ ಬಸವಣ್ಣನವರು ಲಿಂಗದೊಳಗಿಂದ ಕಾಣಕತ್ಬಿಟ್ಟದೆ. ನೋಡಿ, ಲಿಂಗದೊಳಗೆ ಅವತ್ತಿನ ದಿನ ಅಂದ್ರೆ ಟಿ ವಿ ಇದ್ದಿದ್ದಿಲ್ಲ ಏನ್ರಿ. ಈಗ ನಾ ಟಿ ವಿ ಕಂಡು ಹಿಡಿದೀನಿ, ಮೊಬೈಲ್ ಕಂಡು ಹಿಡಿದೀನಿ ಇವ್ರು ಅಂತಾರ. ಆದ್ರೆ ಅವತ್ತಿನ ದಿನ ಅಂದಾಗಿಂದ ಟಿ ವಿ ಯಾವತ್ತು ಶರಣರಿಗೆ ಏನ್ರಿ ಅಂಗೈ ಒಳಗಿರ್ತಕ್ಕಂಥ ಲಿಂಗದೊಳಗಿಂದ ಯಾರು ನೆನೆಸ್ತಾರ ಅವರೆಲ್ಲ ಲಿಂಗದೊಳಗಿಂದ ಬಂದು ಹೋಗಿದ್ರು. ನೋಡ್ರಿ, ಇಲ್ಲಿ ಕೇತೈನವರು ಅವನ ಹೆಣ್ತಿ ಅಂದ ಬಿದಿರು ಕಿತ್ತೋದನ್ನ ಏನ್ರಿ ಅವರು ಪ್ರಾಣ ಹೋಗೋದನ್ನ ಯಾವಾಗಿಂದ ಬಸವಾತ್ತುಕೊಂಡು ಜೋರಾಗಿ ಚೀರಿ ಯಾವಾಗಿಂದ ಕೇತೈನವರು ಪ್ರಾಣ ಹೋಗೋದನ್ನ ಯಾವಾಗಿಂದ ಬಸವಣ್ಣವ್ರು ನೋಡಿದ್ರು, ಅಲ್ಲಿ ಬಸವಣ್ಣವ್ರು ಶಿವಶಿವಾತ್ತುಕೊಂಡಂದ್ರು, ಅಲ್ಲಿ ಬಸವಣ್ಣವ್ರ ಪ್ರಾಣ ಹೋಗಿಬಿಡ್ತು. ನೋಡ್ರಿ, ಆ ಕಡೆ ಬಸವಣ್ಣವ್ರ ಪ್ರಾಣ ಹೋಗಿಬಿಡ್ತು, ಈ ಕಡೆ ಇಲ್ಲಿ ಕೇತೈನವರ ಪ್ರಾಣ ಬೈತು. ಇಡೀ ಕಲ್ಯಾಣದ ತುಂಬಾನು ಕೂಡ ಎಲ್ಲರಿಗೂ ಕೂಡ ಗೊತ್ತಾಗಿಬಿಡ್ತು. ಒಂದು ಕಡೆಗೆ ಅಂದ್ರೆ ಮೇದಾರದ ಕೇತೈನವರು, ಇನ್ನೊಂದು ಕಡೆಗೆ ಯಾವ ಬಸವಣ್ಣನವರು ಲಿಂಗದಾಗ ಆಗಿರತ್ತುಕೊಂಡನ್ನುವಂಥದ್ದನ್ನು ಇಡೀ ಕಲ್ಯಾಣ ಪಟ್ಟಣ ತುಂಬ ಗೊತ್ತಾಗಿಬಿಡ್ತು. ಎಲ್ಲ ಶರಣರೆಲ್ಲ ಬಂದು ಕಣ್ಣೀರು ಹಾಕ್ಲಿಕ್ಕತ್ರು, ದುಃಖ ಮಾಡಕ್ಕತ್ರು. ಯಾಕೆ ಬಸವಣ್ಣ ತಿಳ್ಕೊಂಡಂದ್ರ ಕಲ್ಯಾಣ ಪಟ್ಟಣದ ಬಸವಣ್ಣನಿಂದಲೇ ಕಲ್ಯಾಣ. ಒಂದು ವೇಳೆ ಬಸವಣ್ಣನೇ ಕಲ್ಯಾಣದಾಗ ಇದ್ದಿದ್ದಿಲ್ಲ ತಿಳ್ಕೊಂಡಂದ್ರ ಅದು ಕಲ್ಯಾಣಕ್ಕೆ ಅಂದ್ರೆ ಕಿಮ್ಮತ್ತು ಇರ್ತಿದ್ದಿಲ್ಲ. ಎಲ್ಲ ಶರಣರಂತಾರೆ, ಬಸವಣ್ಣ ನಿನ್ನಿಂದಲೇ ಇದು ಅನುಭವ ಮಂಟಪ, ನಿನ್ನಿಂದಲೇ ಇದು ಎಲ್ಲ ವಚನ ಸಾಹಿತ್ಯ, ನಿನ್ನಿಂದಲೇ ಇದು ಕಲ್ಯಾಣ. ಈಗ ನೀನೇ ಹೋದಿ ಎತ್ತಿಕೊಂಡಂದ್ರ ಈ ಕಲ್ಯಾಣಕ್ಕೆ ಅಂದ್ರೆ ಏನು ಬೆಲೆ ಇರ್ತದಪ್ಪ, ಏನು ಕಿಮ್ಮತ್ತು ಇರ್ತದ, ನಾವು ಹೆಂಗಿರೋನು ಎತ್ತಿಕೊಂಡೋದು ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಶರಣರೆಲ್ಲ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಬಸವಣ್ಣ ಈ ಕಲ್ಯಾಣ ನೀನಿದ್ರೆ ಕಲ್ಯಾಣ, ಇವತ್ತು ನೀನೇ ಇಲ್ಲ ಹತ್ತಿಕೊಂಡಂದಾಗ ಈ ಕಲ್ಯಾಣಕ್ಕೆ ಅಂದ್ರೆ ಏನು ಕಿಮ್ಮತ್ತು ಐತಿ, ಏನು ಬೆಲೆ ಐತಿಪ್ಪ. ಒಂದು ಕಡೆಗೆ ಅಂದ್ರೆ ಬಸವಣ್ಣನ ಸಲುವಾಗಿ ಅಂದ್ರೆ ಕಣ್ಣೀರು ಹಾಕ್ಲಿಕ್ಕತ್ತಾರೆ, ಇನ್ನೊಂದು ಕಡೆಗೆ ಅಂದ್ರೆ ಮೇದಾರ ಕೇತೈನವ್ರ ಸಲುವಾಗಿ ಅಂದ್ರೆ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಯಾವಾಗ ಎಲ್ಲ ಶರಣರೆಲ್ಲ ಕಣ್ಣೀರು ಹಾಕುವಂಥ ಪ್ರಸಂಗದೊಳಗೆ ಸಾಯಂಕಾಲ 4 ಗಂಟೆ ಸಮಯ ಅಲ್ಲಿ ಯಾರು ಬಂದಾರ ತಗೊಂಡು ಕೇಳಿದ್ರೆ ಇದೇ ನಮ್ಮ ಮಡಿವಾಳ ಮಾಚಯ್ಯನವರು ತಲೆ ಮೇಲಿಂದ ಬಟ್ಟಿ ಗಂಟೆ ಇಟ್ಟುಕೊಂಡು ಎಲ್ಲಿಗೆ ಬರ್ತಾರ ತಗೊಂಡು ಕೇಳಿದ್ರೆ ಬಸವಣ್ಣನವರು ಬಟ್ಟಿ ಅಂದ ಮಡಿ ಮಾಡ್ಕೊಂಡು ತಂದು ಬಸವಣ್ಣವ್ರ ಮನೆಗೆ ಅಂದ ಕೊಡಾಕ ಬಂದರು. ಯಾವಾಗಿಂದ ಬಸವಣ್ಣನವ್ರ ಮನೆಗೆ ಅಂದ ಬಟ್ಟಿ ಕೊಡಾಕೆಂದ ಬಂದಾರೆ. ನೋಡ್ತಾರೆ ಎಲ್ಲ ಶರಣರೆಲ್ಲ ಕಣ್ಣೀರು ಹಾಕ್ಲಿಕ್ಕತ್ತಾರೆ, ಎಲ್ಲ ಶರಣರೆಲ್ಲ ದುಃಖ ಮಾಡಕತ್ತಾರೆ. ಮಡಿವಾಳ ಮಾಚಯ್ಯನವರಿಗೆ ಇದು ಯಾವುದು ಕೂಡ ಗೊತ್ತಿಲ್ಲ, ಕೇತಯ್ಯನವ್ರು ಲಿಂಗೈಕ್ಯರಾಗಿದ್ದು ಗೊತ್ತಿಲ್ಲ, ಯಾವ ಬಸವಣ್ಣನವ್ರು ಲಿಂಗದಾಗ ಆಗಿದ್ದು ಗೊತ್ತಿಲ್ಲ. ಯಾವಾಗ ಶರಣರು ಕಣ್ಣೀರು ಹಾಕೋದನ್ನು ನೋಡಿ ಅಪ್ಪ ಯಾಕೆ ದುಃಖ ಮಾಡಕತ್ತೀರಿ, ನೀವು ಯಾಕೆ ಅಂದ ಕಣ್ಣೀರು ಹಾಕ್ಲಕತ್ತೀರಿ ಅಂತಕೊಂಡು ಕೇಳಿದಾಗ ಅವಾಗಿಂದ ಮಡಿವಾಳ ಮಾಚಯ್ಯನಿಗೆ ಅಂತಾರೆ, ಏನು ಮಾಚಯ್ಯನವ್ರೆ ನಾವು ಏನಂತ ಹೇಳೋನು, ಒಂದು ಕಡೆಗೆ ಅಂದ ಈ ಕಡೆ ಬಸವಣ್ಣನವ್ರ ಲಿಂಗದಾಗ ಆದರೆ ಇನ್ನೊಂದು ಕಡೆಗೆ ಅಂದ ಮೇದಾರ ಕೇತಯ್ಯನವ್ರಿಂದ ಲಿಂಗದಾಗ ಆಗ್ಯಾರ. ಯಾವಾಗ ಈ ಮಾತು ಹೇಳೋದು ಕೂಡಲೇ ಮಡಿವಾಳ ಮಾಚಯ್ಯ ಅಂತಾನೆ ಅವ ಯಾರಿಗೆ ಕೇಳ ಅವ್ರ ಪ್ರಾಣ ಒಯ್ದ ಅಂದ. ಏನ್ರಿ ಮಡಿವಾಳ ಮಾಚಯ್ಯ ಯಾರು ಓದ್ತಾನೋ ನಿಮ್ಗೆ ಹೇಳೇನ್ರಿ, ವೀರಭದ್ರನ ಅವತಾರಿಯಾಗಿರ್ತಕ್ಕಂಥವ ಮಡಿವಾಳ ಮಾಚಯ್ಯ. ಅವ ಯಾರಿಗೆ ಕೇಳಂದ ಏನ್ರಿ, ಯಾರಿಗೆ ಕೇಳಂದವ ಪ್ರಾಣ ಒಯ್ದಾನ ಹತ್ತುಕೊಂಡು ಮಡಿವಾಳ ಮಾಚಯ್ಯನವರಂತಾರೆ. ನೀವು ಯಾರು ಕೂಡ ಚಿಂತೆ ಮಾಡಬೇಡ್ರಿ,
ಯಾರು ಕೂಡ ಕಣ್ಣೀರು ಹಾಕಬೇಡ್ರಿ. ಯಾಕೆ ಹತ್ತುಕೊಂಡ್ರ ಅವ ಹೆಂಗೆ ಬೈದಾನ ಹಂಗೆ ಪ್ರಾಣ ಕೊಡ್ತಾನೆ ಹತ್ತುಕೊಂಡಂದು ತಾನು ಏನು ಮಾಡ್ತಾನ, ತನ್ನ ತಲೆ ಮೇಲೆ ಒಂದು ಬಟ್ಟೆ ಗಂಟಿತ್ತಲ್ಲ ಅದನ್ನ ಮ್ಯಾಗ ತೂರ್ದ, ಆ ಗಂಟು ಅಂತರ್ಲೆ ನಿಂತು. ನೋಡ್ರಿ, ಮಡಿವಾಳ ಮಾಚಯ್ಯನವ್ರ ತಲೆ ಮ್ಯಾಗಿನ ಬಟ್ಟೆ ಗಂಟಿತ್ತಲ್ಲ, ಎಲ್ಲ ಶರಣದ ಬಟ್ಟೆ ತೊಳ್ಕೊಂಡು ಬಂದಿದ್ರಲ್ಲ, ಆ ಗಂಟು ಹಿಂಗೆ ಆಕಾಶ ಕಡೆ ಒಂದು ಬಗದ್ರ ಅದು ಗಂಟು ಅಂತರ್ಲೆ ನಿಂತು. ಮಡಿವಾಳ ಮಾಚಯ್ಯನ ಟೊಂಕಿನೊಳಗೆ 12 ಮಣದಂದ ಗಂಟಿತ್ತು. ಎಟ್ರಿ 12 ಮಣ, ನಮಗೆ ಪ್ಲಾಸ್ಟಿಕ್ ತೆಂಬಿಗೆ ಎತ್ತಲು 12 ಮಣದಿಂದ ಗಂಟಿ. ಯಾವಾಗಿಂದ 12 ಮಣದ ಗಂಟಿ ಯಾವತ್ತೂ ಕೂಡ ಟೊಂಕಿನೊಳಗಿಂದ ಇರ್ತಿತ್ತು. ಇದು ಎದುರು ಸಲುವಾಗಿ ಎತ್ಕೊಂಡು ಕೇಳಿದ್ರ ಇವರು ಶರಣರ ಬಟ್ಟೆಗಳನ್ನು ತೊಳ್ಕೊಂಡು ಮಡಿ ಮಾಡಿಕೊಂಡು ಕೆರಿದಿಂದ ಊರಾಗ ಬರ್ಬೇಕಾದ್ರ ಅಪ್ಪಿ ತಪ್ಪಿ ಕೊರಳಾಗ ಲಿಂಗ ಇರ್ಲಾರ್ದವ ಯಾವರೇ ಮುಟ್ಟಿದ್ರ ಅವನ ರುಂಡವನ್ನೇ ಕಡಿತಿದ್ರು ಮಡಿವಾಳ ಮಾಚಯ್ಯನವ್ರು. ಏನ್ರಿ, ಒಂದು ಕಡೆಗೆ ಕತ್ತಿ, ಇನ್ನೊಂದು ಕಡೆಗಿಂದ ಗಂಟಿ. ಯಾವಾಗಿಂದ ಮಾಚಯ್ಯನವ್ರು ಏನು ಮಾಡ್ತಾರೆ, ಆ ಗಂಟಿ ಸಪ್ಪಳ ಕೇಳ್ತು ಅಂದ್ರೆ ಮಾಚಯ್ಯನವ್ರು ಹೊಂಟಾರ, ದಾರಿ ಬಿಡ್ರಪ್ಪ ದಾರಿ ಬಿಡ್ರಿ, ಶರಣರ ಬಟ್ಟೆ ತೊಳ್ಕೊಂಡು ಹೊಂಟಾರ, ಅಪ್ಪಿ ತಪ್ಪಿ ಕೊರಳಾಗ ಲಿಂಗ ಇರ್ಲಾರ್ದ್ರ ಮುಟ್ಟಿದ್ರ ಅವರು ರುಂಡವನ್ನೇ ಕಡಿತಾರ ಅನ್ನೋದು ಎಲ್ಲ ಕಡೆನೂ ಗೊತ್ತಾಗಿತ್ತಲ್ಲ. ಅದಕ್ಕೆ ಟೊಂಕನ್ಯಾಗಿಂದ ಗಂಟಿ ಕಟ್ಟಿದ್ರು, ಡಾಣ್ ಡಾಣ್ ಇಡೀ ಕಲ್ಯಾಣ ಕೇಳ್ತಿತ್ತಂತ. ಯಾವಾಗಿಂದ 12 ಮಣದ ಗಂಟೆಯಿಂದ ಕೈ ಒಳಗಿಂದ ತೊಗೊಂಡು ಮಾಚಯ್ಯನವರು, ಹೇ ಪರಮಾತ್ಮ, ಹೋಗಿರ್ತಕ್ಕಂಥ ಕೇತಯ್ಯನವರ ಬಸವಣ್ಣನವರ ಪ್ರಾಣವನ್ನು ಮರಳಿ ಕೊಟ್ಟು ಸರಿ, ಒಂದು ವೇಳೆ ನೀ ಕೊಡಂಗಿಲ್ಲ ಹತ್ತುಕೊಂಡಂದ್ರೆ ಈ ಗಂಟಿಯನ್ನು ಬಾರಿಸಿ ನನ್ನ ಪ್ರಾಣನ ಕೊಡ್ತೀನಿ ತಗೋತಿಕೊಂಡು ಯಾವಾಗಿಂದ ಮಡಿವಾಳ ಮಾಚಯ್ಯನವ್ರು ಗಂಟಿ ಬಾರಿಸಕತ್ತು, ಡಾಣ ಡಾಣ ಇಡೀ ಕೈಲಾಸವೆಲ್ಲ ಗದ್ದರಿಸ್ಲಕತ್ತು. ಬರೇ ಕಲ್ಯಾಣ ಅಲ್ಲ, ಕೈಲಾಸ ಗದ್ದರಿಸ್ಲಕತ್ತು. ನೀನು ಹೆಂಗೆ ಒಯ್ದಿದೆಯಲ್ಲ ಹಂಗೆ ಹೋಗಿರ್ತಕ್ಕಂಥ ಪ್ರಾಣಗಳನ್ನು ಮರಳಿ ಕೊಟ್ಟು ಸರಿ, ಒಂದು ವೇಳೆ ಕೊಡಲಿಲ್ಲ ಹತ್ತುಕೊಂಡು ಈಗ ನನ್ನ ಪ್ರಾಣನ ತಗೋತಿಕೊಳ್ಳೋದು ಗಂಟಿಯನ್ನು ಬಾರಿಸಕತ್ರು. ಯಾವಾಗಿಂದ ಗಂಟಿ ಬಾರಿಸಿ 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 ಕೊನೆಗಿಂದ ಪರಮಾತ್ಮ ವಿಚಾರ ಮಾಡ್ದ, ಮೊದಲೇ ವೀರಭದ್ರನ ಅವತಾರಿ, ಇದು ಪ್ರಾಣ ತೆಗಿಲಕ್ಕೂ ಹಿಂದೆ ಮುಂದೆ ನೋಡಲ್ಲ, ಪ್ರಾಣ ಕೊಡಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ, ಇನ್ನು ಇಂಥ ವೀರ ಗಂಟಿ ಯಾವ ಏನ್ರಿ ವೀರನಾಗಿರ್ತಕ್ಕಂಥ ಮಾಚಯ್ಯನವ್ರನ್ನ ಕಳ್ಕೋಬೇಕಾಗದಲ್ಲ ತಂದು ಯಾವಾಗಿಂದ ಇವರು ಗಂಟಿ ನಾದಂತಕ್ಕಂಥ ಕೇಳಿ 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 ಕೊನೆಗಿಂದ ಯಾವ ಲಿಂಗದಾಗ ಆಗಿರ್ತಕ್ಕಂಥ ಬಸವಣ್ಣನವರು ಮೇದಾರ ಕೇತಯ್ಯನವರು ಇವರು ಗಂಟಿ ನಾದಂತಕ್ಕಂಥ ಕೇಳಿ ಪರಮಾತ್ಮ ಒಂದು ಕಡೆಗಿಂದ ಬಸವಣ್ಣನನ್ನು ಎಬ್ಬಿಸಿ ಕುಂದಿರ್ತದ, ಇನ್ನೊಂದು ಕಡೆಗಿಂದ ಕೇತಯ್ಯನವರನ್ನು ಎಬ್ಬಿಸಿ ಕುಂದಿರ್ತದ. ನೋಡಿ, ಹೋಗಿರ್ತಕ್ಕಂಥ ಪ್ರಾಣಗಳನ್ನು ಒಂದು ಗಂಟಿಯನ್ನು ಬಾರಿಸಿ ಮರಳಿ ತಂದಿರ್ತಕ್ಕಂಥವನೇ ಯಾರು, ಮಡಿವಾಳ ಮಾಚಯ್ಯ. ಅದಕ್ಕಾಗಿ ಬರೇ ಮಾಚಯ್ಯ ಎತ್ತುಕೊಂಡು ಅನ್ನಂಗಿಲ್ಲ, ವೀರಗಂಟಿ ಮಡಿವಾಳ ಮಾಚಯ್ಯ ಎತ್ಕೊಂಡು ಕರೀತಾರೆ. ವೀರಗಂಟಿ ಅಂತಂದ್ರೆ ಗಂಟೆಯನ್ನೇ ಬಾರಿಸಿ ಹೋಗಿರ್ತಕ್ಕಂಥ ಬಸವಣ್ಣನವರ ಪ್ರಾಣ, ಮೇದಾರದ ಕೇತಯ್ಯನವರ ಪ್ರಾಣವನ್ನು ಗಂಟೆಯನ್ನು ಬಾರಿಸಿ ಮರಳಿ ತಂದನ ತಂದೆ ಅವರಿಗೆ ಇದರಿಂದ ವೀರಗಂಟಿ ಮಡಿವಾಳ ಹತ್ತುಕೊಂಡಂತ. ನೋಡ್ರಿ, ಬರೀ ಜಂಗಮರ ಸಲುವಾಗಿ ಕೇತಯ್ಯನವರು ಎದುರ ಸಲುವಾಗಿ ಅಂತ ಬಡ್ದಾಡಿದ್ರು. ಅಲ್ಲಿ ಕಲ್ಯಾಣದೊಳಗೆ ಅಂದ್ರೆ ನಿಯಮ ಇತ್ತು, ಅಟ್ಟ ಅಭಿಮಾನ. ಯಾಕಂದ್ರೆ ಜಂಗಮ ಹತ್ತುಕೊಂಡಂದ್ರೆ ಜಂಗಮರತ್ತ ನಿಮ್ಗೆ ಗೊತ್ತದ, ನಿಮ್ಮ ಮನೆಗೆ ಬಿನ್ನಕ್ಕೆ ಬರ್ತಾರಿಲ್ರಿ. ಸ್ವಾಮಿಗಳು ಮನೆಗೆ ಬಂದಾಗ ನೀವೆಲ್ಲ ಗಂಗಳದ ನೀಡಿರ್ತೀರಿ, ನೀಡಿದ ಬಳಕೆ ಅದು ನಿಮ್ಮ ಉದ್ದಕ್ಕೆ ಸಾಷ್ಟಂಗೆ ಹಾಕ್ತಿರಿಲ್ಲ. ಹಾಕಿದ ಬಳಕೆ ಅಂದ ಹಾಗೆ ಉಂಡು ಅಂತಂದ್ರೆ ನಾವು ಸ್ವಾಮಿನೇ ಅಲ್ಲ, ತಲೆಯಾಗಿರ್ಲಿ ನಿಮಗೆ. ಹಾಗೆ ಉಂಡಂದ್ರೆ ನಾವು ಸ್ವಾಮಿ ಅಲ್ಲ. ಅವೊಂದು ಮಂತ್ರ ಅನ್ನಬೇಕು. ಯಾವ್ದು ಮಂತ್ರ? ಶಿವಯೋಗಿನೇ ಸಂತೃಪ್ತೆ ತೃಪ್ತ್ಯೋ ಭವತಿ ಶಂಕರ ತತ್ತೃಪ್ತ್ಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ. ಮತ್ತು ಏನ್ರಿ ಈ ಮಂತ್ರ ಬರ್ಬೇಕು ಅವನಿಗೆ, ಪ್ರತಿಯೊಬ್ಬ ಜಂಗಮರಿಗೆ. ಏನಂತಾರಮ್ಮ, ಶಿವಯೋಗಿನೇ ಸಂತೃಪ್ತ್ಯ ತೃಪ್ತ್ಯೋ ಭವತಿ ಶಂಕರ ಅಂದ್ರೆ ಒಬ್ಬ ಜಂಗಮ ಮೂರ್ತಿ ಊಟ ಮಾಡಿದ್ರೆ ಪರಮಾತ್ಮನೇ ತೃಪ್ತಿ ಆದಂಗ, ಒಬ್ಬ ಪರಮಾತ್ಮ ತೃಪ್ತಿ ಆದ್ಮತ್ತಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿ ಆದಂಗತ್ತ. ಆ ಮಂತ್ರದ ಅರ್ಥ ಏನ್ರಿ? ಒಬ್ಬ ಪರಮಾತ್ಮ ತೃಪ್ತಿ ಆದ್ರೆ, ಒಬ್ಬ ಜಂಗಮ ಮೂರ್ತಿ ತೃಪ್ತಿ ಆದ್ರೆ ಸ್ವತಃ ಪರಮಾತ್ಮನೇ ತೃಪ್ತಿ ಆದಂಗ.